ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಂತಹ, ಅವರ ಪತ್ನಿಗೆ ಕೊಟ್ಟಿದ್ದಂತಹ 14 ಸೈಟು ಅಕ್ರಮ ಅನ್ನೋದು ಈಗ ಸಾಬೀತಾಯಿತು ಅಂತ ಅವರ ವರ್ಷನ್ ಇದು. ಮೂಡಾ ಕೇಸ್ನಲ್ಲಿ ಅವ್ರು ಹೇಳೋದು 50-50 ಅನುಪಾತದಲ್ಲಿ ಪಡೆದ ಎಲ್ಲ ಸೈಟ್ಗಳು ಜಪ್ತಿ ಆಗುತ್ತೆ. ಜಪ್ತಿ ಆಗೋದು ಬೇರೆ, ಮುಟ್ಟುಗೋಲು ಹಾಕೊಳ್ಳೋದು ಬೇರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿರ್ತಕ್ಕಂಥದ್ದು. ಸಿಎಂ ಕುಟುಂಬ ಪಡೆದ 14 ಸೈಟ್ ಅಕ್ರಮ ಅನ್ನೋದು ಸ್ಪಷ್ಟವಾಗಿದೆ. ಲೋಕಾ ವರದಿಯಲ್ಲೂ 14 ಸೈಟ್ ಅಕ್ರಮ ಎಂದೇ ಬರಬೇಕು, ಹೀಗಂತ ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಾ ಹಗರಣದಲ್ಲಿ ಬಹುದೊಡ್ಡ ಬೆಳವಣಿಗೆ ನಡೆದಿದೆ. ನಿನ್ನೆ ಇಡಿ ಬಿಡುಗಡೆ ಮಾಡಿರುವಂಥ ಒಂದು ಪತ್ರಿಕಾ ಹೇಳಿಕೆ ಏನಿದೆ ಅದು ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ಆ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಒಟ್ಟು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 300 ಕೋಟಿ ರೂಪಾಯಿಗಳ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಿದ್ದೇವೆ ಅನ್ನುವಂಥ ವಿವರಣೆಯನ್ನು ಕೂಡ ನೀಡಲಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ನಿನ್ನೆ ಇಡಿ ಅವರು ಬಿಡುಗಡೆ ಮಾಡಿರುವಂಥ ಪತ್ರಿಕಾ ಹೇಳಿಕೆ ಇಡೀ ಮೂಡಾ ಹಗರಣದ ಒಂದು ತನಿಖೆಯ ದಿಕ್ಕನ್ನೇ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಿದೆಯಾ ಅಂತ? ಹೌದು ಸರ್, ಖಂಡಿತವಲ್ಲ ಸರ್. ಈಗ ಇದುವರೆಗೂ ಕೂಡ ಏನು ಕೆಲವರು ರಾಜಕಾರಣಿಗಳು ಮತ್ತು ಸಿದ್ದರಾಮಯ್ಯನ ಪರ ವ್ಯಕ್ತಿಗಳು ಸ್ವತಃ ಸಿದ್ದರಾಮಯ್ಯ ಕೂಡ ನಾನು ಮಾಡಿರೋ ಆರೋಪ ಸುಳ್ಳು, ಯಾವುದೇ ಸಾಕ್ಷ್ಯಗಳಿಲ್ಲ, ರಾಜಕೀಯ ಪ್ರೇರಿತ ಆಗಿದೆ ಏನೇನೋ ಒಂದು ಆರೋಪಗಳನ್ನು ಮಾಡಿದ್ರು. ಸೊ ಅದಕ್ಕೆ ಪೂರಕವಾಗಿ ನಾನು ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲಿ ಸಾಕಷ್ಟು ಸಾಕ್ಷ್ಯಗಳಿದೆ ಮತ್ತು ನೈಜತೆ ಇದೆ ಅನ್ನೋ ಕಾರಣಕ್ಕೆ ಅನ್ನೋದು ಈಗ ಗೊತ್ತಾಗಿದೆ. ಅಂದರೆ ಒಂದು ಸ್ವತ್ತನ್ನು ವಶಪಡಿಸ್ಕೋಬೇಕು ಅಂತಂದರೆ, ಮುಟ್ಕೋಲು ಹಾಕೋಬೇಕು ಅಂತಂದರೆ ಬಲವಾದ ಸಾಕ್ಷ್ಯಗಳಿದ್ದರೆ ಮಾತ್ರ. ಹಾಗಾಗಿ 142 ಸ್ಥಿರಾಸ್ತಿಗಳನ್ನು, ಅಂದರೆ 300 ಕೋಟಿ ರೂಪಾಯಿ ಮೌಲ್ಯ ಅಂತ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಇಡಿಯವರು ಮುಟ್ಕೋಲು ಹಾಕೊಂಡಿದ್ರು ಅಂತಂದರೆ, ಸೊ ನಾನು ಮಾಡಿರೋ ಆರೋಪ ಇಷ್ಟರ ಮಟ್ಟಿಗೆ ಬಲವಾಗಿದೆ ಮತ್ತು ಅದಕ್ಕೆ ಪೂರಕವಾಗಿ ಎಷ್ಟು ದಾಖಲೆ ಸಿಕ್ಕಿದೆ ಅಂದರೆ ಇಡೀ ರಾಜ್ಯ ಜನಕ್ಕೆ, ಅಂದರೆ ಇಡೀ ದೇಶ ಜನಕ್ಕೆ ಗೊತ್ತಾಗಿರೋಂಥದ್ದು. ಈಗ ಅದರಲ್ಲಿ ಇನ್ನೊಂದು ಅಂಶವನ್ನು ಮೆನ್ಷನ್ ಮಾಡುವಂಥದ್ದು, 14 ಸೈಟ್ಗಳನ್ನು ಸಿದ್ದರಾಮಯ್ಯನವರ ಫ್ಯಾಮಿಲಿ ತೆಗೆದುಕೊಂಡಿರುವಂಥದ್ದು, ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥದ್ದು ಮೆನ್ಷನ್ ಮಾಡಿದೆ. ಹೌದು ಸರ್, ಖಂಡಿತವಲ್ಲ ಸರ್. ಈಗ ಆ ಕಾರಣದಿಂದಲೇ ಸಿದ್ದರಾಮಯ್ಯ ಕುಟುಂಬದವ್ರು ಏನು 14 ನಿವೇಶನ ಪಡ್ಕೊಂಡಿದ್ರೆ ಆ ಒಂದು ಉದಾಹರಣೆನ ಇಟ್ಕೊಂಡೆ ಸೊ ನಾನು ಈ ಪ್ರಕರಣ ದಾಖಲು ಮಾಡಿರೋದು. ಸೊ ಅದನ್ನು ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ ಪ್ರಭಾವಿ ವ್ಯಕ್ತಿಗಳು ಸಾಕಷ್ಟು ನಿವೇಶನ ಪಡ್ಕೊಂಡಿದ್ದಾರೆ, ಅದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂದರೆ ನಾನು ಅರ್ಜಿಯಲ್ಲಿ ಮನವಿ ಮಾಡ್ಕೊಂಡಿರೋದು. ಹಾಗಾಗಿ 50-50 ಅನುಪಾತದಲ್ಲಿ ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ, ಸೊ ಎಲ್ಲದರ ಬಗ್ಗೆ ಕೂಡ ಸಮಗ್ರ ತನಿಖೆ ನಡೆದು ಎಲ್ಲ ನಿವೇಶನಗಳು ಕೂಡ ಸರ್ಕಾರದ ವಶಕ್ಕೆ ಬರೋವಂಥದ್ದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಅಲ್ಲಿಗೆ ಈಗ ಕೆಲವೊಂದಿಷ್ಟು ಬೇನಾಮಿಗಳು ಇದ್ದಾರೆ ಅನ್ನುವಂಥದ್ದು ಮೆನ್ಷನ್ ಆಗಿದೆ. ಆ ಬೇನಾಮಿಗಳು ರಾಜಕಾರಣಿಗಳ ಬೇನಾಮಿಗಳ ಅಥವಾ ಅಧಿಕಾರಿಗಳ ಬೇನಾಮಿಗಳ ಅಥವಾ ಬೇನಾಮಿಗಳು ಯಾರು ಅನ್ನುವಂಥ? ಸರ್, ಇಬ್ಬರೂ ಕೂಡ ಸರ್. ಇದು ಅಧಿಕಾರಿಗಳು ಕೂಡ ಬೇನಾಮಿ ಹೆಸರಲ್ಲಿ ಆಸ್ತಿಗಳನ್ನು ಪಡೆದಿರೋಂಥದ್ದು ಮತ್ತು ರಾಜಕಾರಣಿಗಳು ಕೂಡ ಬೇನಾಮಿ ಹೆಸರಲ್ಲಿ ಪಡೆದಿರೋಂಥ. ಹೀಗಾಗಿ ನಾವು ಬೇನಾಮಿ ಕಾಯ್ದೆ ಅಡಿಯಲ್ಲೇ ದೂರನ್ನು ಕೊಟ್ಟು ಪ್ರಕರಣ ದಾಖಲೆ ಮಾಡಿರೋಂಥದ್ದು. ಇಲ್ಲಿ ರಾಜಕಾರಣಿಗಳು ಎಲ್ಲರೂ ಕೂಡ ಬೇನಾಮಿ ಆಸ್ತಿ ಮಾಡ್ತಾರೆ ಅಂತೇಳಿ ಮೊದಲಿಂದ ನಾವು ಹೇಳಿದ್ವಿ. ಅದು ಇವತ್ತು ಸಾಬೀತಾಗಿದೆ. ಅದು ಯಾವ ರೀತಿ ಅವರು ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ, ಯಾವ್ಯಾವ ಹೆಸರಲ್ಲಿ ಮಾಡ್ತಾರೆ, ಇವೆಲ್ಲ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗಲಿದೆ. ಅಲ್ಲಿಗೆ ಈ 300 ಕೋಟಿ ರೂಪಾಯಿ ಆಸ್ತಿ ಅನ್ನುವಂಥದ್ದು ಒಂದು ಸ್ಯಾಂಪಲ್ ಅಂತ ಅಂದ್ಕೊಳ್ತೀರಾ ಅಥವಾ ಒಂದು ಅರ್ಧದ ಮಟ್ಟ ಅಂತ ಅನ್ಕೋತೀರ? ಇಲ್ಲ ಸರ್, ಬಹುಶಃ ಇದು ಒಂದು 10% ಅಂತ ಹೇಳ್ಬೋದು, ಪ್ರಾರಂಭಿಕ ಇದು ಅಂತ ಹೇಳ್ಬೋದು ಅಷ್ಟೇ. ಯಾಕಂದರೆ ಈಗಾಗಲೇ ಹೇಳ್ದಂಗೆ ಸಾವಿರಾರು ನಿವೇಶನ ಸಂಬಂಧಪಟ್ಟಂತೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದೀನಿ. ಇದು ಪ್ರಾರಂಭಿಕಕ್ಕೆ ಕೇವಲ 142 ನಿವೇಶನಕ್ಕೆ ಸಂಬಂಧಪಟ್ಟಂತೆ 300 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ಇದೇ ರೀತಿ ಸಾವಿರಾರು ನಿವೇಶನಗಳ ಮೌಲ್ಯನ ಲೆಕ್ಕದಾಕ ಸಾವಿರಾರು ಕೋಟಿ ರೂಪಾಯಿ ಇದು ಅವ್ಯವಹಾರ ಇಲ್ಲಿ ನಡೆದಿರೋದು ಸ್ಪಷ್ಟವಾಗಿ ಖಚಿತ ಆಗುತ್ತೆ. ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸ್ಥಿರಾಸ್ತಿಗಳು ಜಪ್ತಿ ಆಗುತ್ತೆ? ಖಂಡಿತವಲ್ಲ ಸರ್. ನಾವು ಈಗಾಗಲೇ ಹೇಳಿದಾಗೆ ಏನು 50-50 ಅನುಪಾತ ನಿವೇಶನ ಪಡೆದರೆ ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿರೋ ಕೂಡ ಆ ಎಲ್ಲ ನಿವೇಶನಗಳು ಕೂಡ ಮೂಡಾಗಿ ವಾಪಸ್ ಬರುತ್ತೆ. ಅದು ಅರಫಲಾನುಭವಿಗಳಿಗೆ ತಲುಪುತ್ತೆ, ಅಲ್ಲಿವರೆಗೂ ನಾವು ಹೊರಡ ಮುಂದುವರಿಯುತ್ತೆ. ಅಲ್ಲಿಗೆ ತಮಗೆ ಕ್ಲಾರಿಟಿ ಇದೆ, 50-50 ಅನುಪಾತದಲ್ಲಿ ಯಾರ್ಯಾರು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೋ ಅವೆಲ್ಲವೂ ಕೂಡ ಜಪ್ತಿ ಆಗೇ ಆಗುತ್ತೆ? ಖಂಡಿತವಲ್ಲ ಸರ್. ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳೋದಂತಂದರೆ ಇಡೀ ರಾಜ್ಯ ಜನತೆಗೆ 2015 ಇಸ್ವಿಲಿ ಸರ್ಕಾರದಿಂದ ಒಂದು ಅಧಿಸೂಚನೆ ಆಗಿದೆ. ಆ ಅಧಿಸೂಚನೆ ಪ್ರಕಾರ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಆ ಅಧಿಸೂಚನೆ ನೀವು ಗಮನಿಸಿದಾಗ ಎಲ್ಲೂ ಕೂಡ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಉಲ್ಲೇಖ ಇಲ್ಲವೇ ಇಲ್ಲ. ಸೊ ಇಲ್ಲಿ ರಾಜ್ಯ ಸುಳ್ಳು ಹೇಳಿಕೆ ಮೂಲಕ ಅಕ್ರಮ ನಿವೇಶನ ಪಡೆದು ಸ್ಪಷ್ಟವಾಗಿ ಕಂಡು ಬಂದಿರೋದ್ರಿಂದ ಎಲ್ಲ ನಿವೇಶನಗಳು ಏನು 50-50 ನಿವೇಶನ ಪಡೆದು ಎಲ್ಲ ನಿವೇಶನ ಖಂಡಿತವಾಗಲೂ ಮೂಡಾಗಿ ವಾಪಸ್ ಬಂದೇ ಬರುತ್ತೆ. ಇನ್ನೆಯ ಇಡಿಯ ಪತ್ರಿಕಾ ಹೇಳಿಕೆ ಏನಿದೆ ಅಂದರೆ 14 ಸೈಟ್ಗಳನ್ನ ಮೆನ್ಷನ್ ಮಾಡಿರುವಂಥದ್ದು ಬೇರೆದೆಲ್ಲ, ಇದು ಲೋಕಾಯುಕ್ತ ರಿಪೋರ್ಟಿನ ಮೇಲೆ ಏನೋ ಪ್ರಭಾವ ಬೀರ್ಬೋದು ಅಂತ ಅನ್ಕೋತೀವಿ? ಸರ್, ಖಂಡಿತವಲ್ಲ ಸರ್. ಈಗ ಲೋಕಾಯುಕ್ತರು ಸರಿಯಾದ ರೀತಿ ತನಿಖೆ ನಡೆಸಲ್ಲ, ಯಾವುದೇ ರೀತಿ ಕ್ರಮ ತಗೊಳ್ತಲ್ಲ ಅನ್ನೋದಕ್ಕೆ
ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಲೋಕಾಯುಕ್ತದವರು ಸುಮ್ಮನೆ ತನಿಖೆ ಮಾಡೋದ್ರ ಬಗ್ಗೆ ಏನೋ ಒಂದು ನನಗೆ ದೂರದಾರ ನನಗೆ ಮಾಹಿತಿ ಕೊಡ್ತಾಯಿಲ್ಲ. ಹಾಗಾಗಿ ಸಾಕಷ್ಟು ಅನುಮಾನಗಳು ಬಂದಿದೆ. ಈ ಕಾರಣದಿಂದಲೇ ಈ ಪ್ರಕರಣ ಲೋಕಾಯುಕ್ತ ಮಾಡ್ತಾ ತನಿಖೆಯನ್ನು CBIಗೆ ವಹಿಸಬೇಕು ಅಂತೇಳಿ ನಾನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಕೊಂಡಿರೋದು. ಅಲ್ಲ, ಯಾಕಂದರೆ ಅವರು 27ನೇ ತಾರೀಕು ಒಳಗಡೆ ಒಂದು ರಿಪೋರ್ಟ್ ಕೊಡಬೇಕು ಅಂತ ಇದೆ. ಅದ್ರ ಮೇಲೆ ಇದು ಪ್ರಭಾವ ಬೀರುತ್ತೆ ಅಂತ ಅನ್ಕೋತೀರಾ? ಖಂಡಿತವಲ್ಲ ಸರ್. ಈಗ ಅಕ್ರಮ ನಡೆದಿನ ಅಂತ ಸ್ಪಷ್ಟವಾಗಿ ಆಗಿರೋದ್ರಿಂದ ಸೊ ಅವರು ಕೂಡ ಅದು ವರದಿ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಅವರು ಏನೋ ತಪ್ಪು ವರದಿ ಕೊಟ್ಟರೆ ಅಥವಾ ಸುಳ್ಳು ವರದಿ ಕೊಟ್ಟರೆ ಮಾನ್ಯ ನ್ಯಾಯಾಲಯ ಅದನ್ನು ಗಂಭೀರ ಪರಿಗಣಿಸುತ್ತೆ ಅನ್ನೋದು ನನ್ನ ಅನಿಸಿಕೆ. ಇಡಿ ಅವರು ಪರಿಪೂರ್ಣವಾಗಿ ತನಿಖೆಯನ್ನು ಮಾಡೇ ಈ ರಿಪೋರ್ಟನ್ನು ಅಫಿಷಿಯಲಾಗಿ ಕೊಟ್ಟಿರುವಂಥದ್ದು. ಹೌದು ಸರ್. ಈಗ ಅದು ಅಧಿಕೃತವಾಗಿ ಕೂಡ ದಾಖಲಾತಿಗಳು ಇಟ್ಕೊಂಡು ಅವರು ಈ ಒಂದು ಕ್ರಮ ತಗೊಳ್ಬೇಕೇ ಹೊರತು ಯಾವುದೇ ಸಾಕ್ಷ್ಯಗಳಿಂದ ಈ ಥರ ಕ್ರಮ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ 50-50ಯಲ್ಲಿ ಬೇನಾಮಿ ಇರುವಂಥವ್ರು ಅಥವಾ ಅಕ್ರಮ ಮಾಡಿರುವಂಥವ್ರು ಎಲ್ಲರಿಗೂ ಸಂಕಷ್ಟ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಖಂಡಿತವಲ್ಲ ಸರ್. ಯಾರು 50-50 ಅನುಪಾತದಲ್ಲಿ ನಿವೇಶನ ಪಡ್ಕೊಂಡ್ರೆ, ಅಕ್ರಮ ಪಡ್ಕೊಂಡ್ರೆ ಅವರೆಲ್ಲರೂ ಕೂಡ ಇದು ಒಂದು ಸಂಕಷ್ಟ ಶುರು ಆಗುತ್ತೆ. ಅಂದರೆ ಆ ನಿವೇಶನ ವಾಪಸ್ ಕೊಡುವಂಥದ್ದು ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿಗೆ ಖರೀದಿ ಮಾಡಿದವ್ರಿಗೂ ಸಮಸ್ಯೆ ಆಗ್ಬಿಡುತ್ತೆ. ಖಂಡಿತವಲ್ಲ ಸರ್. ಈಗ ಅಕ್ರಮವಾಗಿ ಪಡ್ಕೊಂಡಿರೋದು ನಿವೇಶನ ಖರೀದಿ ಮಾಡಿದ್ರೆ ಅವ್ರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗುತ್ತೆ. ಅದು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಅವರು ಏನು ಇವರಿಗೆ ಮಾರಾಟ ಮಾಡಿ ಮೋಸ ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಂಡು ಅವ್ರು ನ್ಯಾಯ ಪಡೆಯಬೇಕಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಅಲ್ಲ, ಅಲ್ಲಿಗೆ ನಿಮ್ಮ ಹೋರಾಟಕ್ಕೆ ಇದು ದೊಡ್ಡ ಜಯ ಅಂತ ಇನ್ನಿಯ ಪ್ರಶ್ನೆ. ಖಂಡಿತಲ್ಲ ಸರ್. ಇದು ಪ್ರಾರಂಭದಲ್ಲೂ ನಾವು ಸಾಕಷ್ಟು ಜಯಗಳನ್ನ ಗಳಿಸಿದ್ವಿ. ಇದು ಕೂಡ ಅದೊಂದು ಮತ್ತೊಂದು ಜಯ ಅಂತ ಹೇಳ್ಬೋದು. ಆದರೆ ಈ ಜಯ ನಂದು ಒಬ್ಬೊಂದೇ ಅಲ್ಲ. ಸೊ ನನ್ನೊಂದಿಗೆ ಮೊದಲಿಂದ ಕೂಡ ನಾನು ಬೆಂಬಲ ನಿಂತಿರ್ತ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಮತ್ತು ನನ್ನ ವಕೀಲರೆಲ್ಲರೂ ಸೇರಿರ್ತಕ್ಕಂಥ ಜಯ ಅಂತ ಹೇಳ್ಬೋದು. ಇದು ನೇಮಯಿ ಕೃಷ್ಣ ಅವರ ಮಾತು. 50-50ಯ ಅನುಪಾತದಲ್ಲಿ ಯಾರ್ಯಾರು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೋ ಆ ಎಲ್ಲ ಸೈಟ್ಗಳು ಜಪ್ತಿಯಾಗುವಂಥದ್ದಂತೂ ಸ್ಪಷ್ಟ. ಈಗ ಇಡಿ ಜಪ್ತಿ ಮಾಡಿರುವಂಥದ್ದು ಇಡೀ ಹಗರಣದ ಕೇವಲ 10-20%ನಷ್ಟೇ ಆಸ್ತಿ ಜಪ್ತಿಯಾಗಿರುವಂಥದ್ದು. ಇನ್ನು ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಆಗಬೇಕಾಗಿದೆ, ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.